ಯಲ್ಲಾಪುರ ತಾಲೂಕಿನ ತಟ್ಟಿಹಳ್ಳ ಜಲಾಶಯದಿಂದ ಮುನ್ಸೂಚನೆ ನೀಡದೆ ನೀರು ಬಿಡುಗಡೆ ಮಾಡಿದ್ದರಿಂದ ಭಾರೀ ಅನಾಹುತವೊಂದು ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಘಟನೆ ನಡೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಯಲ್ಲಾಪುರ ತಾಲೂಕಿನ ತಟ್ಟಿಹಳ್ಳ ಜಲಾಶಯ ಭರ್ತಿಯಾಗಿದೆ. ಆದರೆ ಜಲಾಶಯದಿಂದ ಯಾವುದೇ ಮುನ್ಸೂಚನೆ ನೀಡದೆ 20,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿತ್ತು. ಜಲಾಶಯದಿಂದ ಯಾವುದೇ ಮುನ್ಸೂಚನೆ ಇಲ್ಲದೆ ನೀರು ಬಿಟ್ಟ ವಿಷಯ ತಿಳಿದ ಯಲ್ಲಾಪುರ ತಹಶೀಲ್ದಾರ್ ಅಶೋಕ್ ಭಟ್ ತಕ್ಷಣ ಕಂದಾಯ ಇಲಾಖೆ ಸಿಬ್ಬಂದಿಗಳನ್ನು ಜಲಾಶಯದ ನೀರಿನಿಂದ ಬಾಧಿತವಾಗುವ ತಾಲೂಕಿನ ಕಾರ್ಕುಂಡಿ ಗ್ರಾಮಕ್ಕೆ ಕಳುಹಿಸಿ ನೀರು ಬಿಟ್ಟ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾರ್ಕುಂಡಿ ಗ್ರಾಮದ ಹಳ್ಳದಲ್ಲಿ 15 ಮಂದಿ ಮೀನುಗಾರರು ಮೀನು ಹಿಡಿಯುತ್ತಿದ್ದರು. ಇದನ್ನು ಗಮನಿಸಿದ ಅಧಿಕಾರಿಗಳು ಹಳ್ಳದ ಪ್ರದೇಶದಿಂದ ತಕ್ಷಣ ಸುರಕ್ಷಿತ ಪ್ರದೇಶಕ್ಕೆ ತೆರಳಲು ಮೀನುಗಾರರಿಗೆ ಸೂಚಿಸಿದರು. ನೋಡುತ್ತಿದ್ದಂತೆ ಜಲಾಶಯದಿಂದ ಬಿಟ್ಟ ನೀರು ರಭಸವಾಗಿ ಹರಿದು ಬಂದರೂ ತಾಲೂಕು ಆಡಳಿತದ ಸಮಯ ಪ್ರಜ್ಞೆಯಿಂದ ಮೀನುಗಾರರು ಸುರಕ್ಷಿತ ಸ್ಥಳಕ್ಕೆ ಓಡಿ ಬಂದ ಕಾರಣ ದೊಡ್ಡ ದುರಂತವೊಂದು ತಪ್ಪಿದೆ. ಮೀನುಗಾರರು ಅಪಾಯದಿಂದ ಬಚಾವಾಗಿದ್ದಾರೆ. ನೀರು ಬಿಟ್ಟಾರ ಬನ್ನಿ. ಇನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಸಹ ಕಾರ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ಸ್ಥಳಾಂತರಗೊಳ್ಳುವ ಗ್ರಾಮದ ಜನರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಎರಡು ಜನ ಗರ್ಭಿಣಿಯರು ಇದ್ದ ಇಲ್ಲಿ, 2 ಜನ ಬಾಣಂತಿಯರು ಇದ್ದ. ಜೆಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.